ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಕೆಲಸ ಬಿಡ್ತು ಬಂದೆ ಕೆಲಸದ ಹತ್ರ, ಅಂದರೆ ಗೇಟ್ ಹತ್ರ. ಗೇಟಿಗೆ ಬಂದು ಬಸ್ಸಿಗೆ ಕಾಯ್ತಾಯಿದ್ದೀನಿ. ಬಸ್ಸಿಂದ ಬಂದಿಲ್ಲ. 8:10 ಆಯ್ತವಲ್ಲ, ಇನ್ನೂ ಬಸ್ ಬಂದಿಲ್ಲ. ನಮಗೆ 8 ಗಂಟೆಗೆ ಕೆಲ್ಸಕ್ಕೆ ಬಿಡೋದ್ರಿಂದ ಈ ಬಸ್ಸಿಗೆ ಸ್ವಲ್ಪ ಒಂದೊಂದು ದಿವಸ ಬೇಗ ಬರ್ತವೆ, ಒಂದೊಂದು ದಿವಸ ಬರೋಲ್ಲ. ಆಟೋಕ್ಕೆ ಹೋಗೋಣ ಅಂದರೆ 2 ಚಾರ್ಜ್ ಆಗುತ್ತೆ ಆಟೋಕ್ಕೆ. ಹಂಗಾಗಿ ಆಟೋಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ನೋಡಬೇಕು ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ. ಬಸ್ಸಿಗೆ ಕಾಯ್ತಾಯಿದ್ದೀನಿ. ಬಸ್ ಬಂದಾಗ ಹೋಗಬೇಕು. ಇನ್ನೂ ಬಂದಿಲ್ಲ, ಇಲ್ಲೇ ನಿಂತಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ. ಮನೆಗೆ ಬಂದೆ. ಬಸ್ಸು 8:15 ಬಂತು. ಮನೆಗೆ ಬರೋಷ್ಟೊತ್ತಿಗೆ 8:45 ಆಗೋಯ್ತು. ಮನೆಗೆ ಬಂದಿದ್ದ ತಕ್ಷಣ ನನ್ನ ಮಗ ಇವತ್ತು ಮನೆಯಲ್ಲೇ ಇದ್ದ. ನಾನು ಬಂದು ಸ್ವಲ್ಪ ಮೈ ತೊಳ್ಕೊಂಡು, ಅವನಿಗೆ ಮಂಗಳವಾರ ಅಲ್ವಾ, ಅದಕ್ಕೆ ಮೊಟ್ಟೆ ಏನಾದ್ರು ತಗೊಂಬೋಗಪ್ಪ ಅವ್ರಿಗೇನ ಅಂತ ಅಂದೆ. ಅದಕ್ಕೆ ಮೊಟ್ಟೆ ತಂದು ಕೊಟ್ಟ. ಮೊಟ್ಟೆ ತಗೊಂಡು ಮತ್ತೆ ಬಂದ. ಅದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಡಮ್ಮ, ಯಾಕೋ ಹೊಟ್ಟೆ ನೋಯ್ತಿದೆ ಬೇದಿಯಿಂದ. ಅದಕ್ಕೆ ನಿಂಬೆಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ. ಸಕ್ಕರೆ ಹಾಕ್ತಾಯಿದ್ದೀನಿ, ಅದು ಕರಗಬೇಕಲ್ವ. ಅದಕ್ಕೆ ನಾನು ಹಂಗೆ ಒಂದು ಸ್ವಲ್ಪ ಕುಡಿಯೋಣ ಅಂತ ಮೊಟ್ಟೆ ತಂದಿಟ್ಟವನೆ. ಹಂಗೆ ಬರಬೇಕಾದ್ರೆ ಎಗ್ ರೈಸು ತಂದ ಬಿಸಿದು. ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ಎಗ್ ರೈಸ್ ತಂದು ಅಂಗಡೀಲಿ. ಅಂದರೆ ಸುಮಾರು 1-2 ತಿಂಗಳಾಗಿತ್ತು. ನಾನು ತರಿಸಿರ್ಲಿಲ್ಲ. ಮನೆಯಲ್ಲೇ ಮಾಡ್ತಾಯಿದ್ದೆ. ಈಗ ಮನೇಲಿ ಮಾಡಲ್ವಲ್ಲ, ಹಂಗಾಗಿ ಅಲ್ಲೇ ತಂದವನೇ. ಅದ್ರ ಜೊತೆಗೆ ಸ್ವಲ್ಪ ಮೊಟ್ಟೆ ಹುರಿದ್ಬಿಟ್ಟು ಎಗ್ ರೈಸ್ ಜೊತೆ ಮೊಟ್ಟೆ ಹುರ್ಕೊಳ್ಳೋಣ ಅಂತ ಸಕ್ಕರೆ ಹಾಕಿಟ್ಟಿದ್ದೀನಿ ನಿಂಬೆಹಣ್ಣಿನ ಜ್ಯೂಸ್ಗೆ. ಅದು ಕರಗಬೇಕು. ಸ್ವಲ್ಪ ಅದ್ರ ಜೊತೆಗೆ ಏಲಕ್ಕಿ ಕಾಯಿ ಕುಟ್ಟಾಕ್ತೀನಿ. ಏಲಕ್ಕಿ ಕಾಯಿ ಕುಟ್ಟಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಶರ್ಬತ್ತು ಚೆನ್ನಾಗಿರುತ್ತೆ. ಏಲಕ್ಕಿ ಕಾಯಿ ನಿಂಬೆಹಣ್ಣು ಹಾಕಿ ಶರ್ಬತ್ತು ಮಾಡೋದು ಚೆನ್ನಾಗಿರುತ್ತೆ. ಅದಕ್ಕೇ ಅವನ ಜೊತೆ ಮಾತಾಡ್ತಾ ಮಾಡಿಕೊಟ್ಟೆ. ಶರ್ಬತ್ತು ಕುಡಿತಾವನೆ. ನಾನು ಒಂದು ಲೋಟ ಕುಡಿಯೋಣ ಅವನ ಜೊತೆಲೇ ಕೂತ್ಕೊಂಡು ಅಂತ ಬಂದು, ಅವನು ತಲೆಗೆ ಎಣ್ಣೆ ಇಡ್ತೀನಿ ಕಣಪ್ಪ ಅಂದರೆ ಬೇಡ ಅಂತಾನೆ. ಅದೊಂಥರ ಹುಡುಗ, ತಲೆಗೆ ಎಣ್ಣೆ ಇಡ್ಸ್ಕೊಳಲ್ಲ. ಬಿಸಿಲು ಬೇರೆ. ಅವನು ಸಿಸ್ಟಮ್ ಮುಂದೆ ಕೂತ್ಕೊತಾನೆ. ಹಂಗಾಗಿ ಸ್ವಲ್ಪ ಅವನಿಗೆ ಒಂಥರ ಹೀಟ್ ಆದಂಗೆ ಆಗ್ಬಿಟ್ಟೈತೆ ಅವನಿಗೆ. ತಲೆಗೆ ಎಣ್ಣೆ ಇಟ್ಕೊಳ್ಳಲ್ಲ. ಮತ್ತು ಬಿಸಿಲು ಬೇರೆ, ಗಾಡಿ ಓಡಿಸ್ತಾನೆ, ಸಿಸ್ಟಮ್ ಮುಂದೆ ಕೂತ್ಕೊತಾನೆ. ಹಂಗಾಗಿ ಅವ್ನು ಮಾಡೋಂಥ ಕೆಲಸ ಏನಿಲ್ಲ, ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದಂತ ಅಷ್ಟೇ ಅಂತೆ. ಆದ್ರೂ ಹೀಟಲ್ವಾ. ಅದಕ್ಕೆ ನಿಂಬೆಹಣ್ಣಿನ ಜ್ಯೂಸ್ ಇಬ್ಬರು ಕುಡಿತಾಯಿದ್ದೀವಿ. ಇನ್ನು ಸಿಂಕಲ್ಲಿ ಪಾತ್ರೆ ನೋಡಿ ಎಷ್ಟೊಂದು ಬಿದ್ದೈತೆ. ಪಾತ್ರೆ ಎಲ್ಲ ತೊಳಿಬೇಕು ಇವಾಗ. ಅವನ ಜೊತೆ ಮಾತಾಡ್ತಾಯಿದ್ದೆ. ನನ್ನ ಮಗ ಮನೆಗಿರೋದಕ್ಕೆ ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ. ಅವ್ನ ಮನೇಲಿದ್ದರೆ ಒಂಥರ ಭಯ ಇರಲ್ಲ, ಏನಿಲ್ಲ. ಆರಾಮಾಗಿ ಬಾಗಿಲು ತಗೊಂಡು ಆರಾಮಾಗಿ ಒಬ್ಬಳೇ ಅವ್ರ ಜೊತೆಗೆ ಇದ್ದುಬಿಡ್ತೀನಿ. ಅವನಿಲ್ಲ ಅಂದರೆ ಬಾಗಿಲು ಹಾಕ್ಕೊಂಡು ಯಾವಾಗಲೂ ಒಬ್ಬಳೇ ಒಳಗಿರಬೇಕು. ಅವನಿದ್ದರೆ ಬಾಗಿಲು ತೆಗ್ದಾಕಿರ್ತೀನಿ. ಅವನಿಲ್ಲ ಅಂದರೆ ಬಾಗಿಲು ಹಾಕ್ಕೊಬಿಡ್ತೀನಿ ನಾನು. ಯಾಕಂದರೆ ನನಗೆ ಒಬ್ಬಳೇ ಇರ್ತೀನಲ್ವ, ಹಂಗಾಗಿ ಬಾಗಿಲು ಹಾಕ್ಕೊಬಿಡ್ತೀನಿ. ಇವತ್ತು ಅವ್ನ ಮನೆಗಿರೋತ್ತಿಗೆ ನನಗೇನೋ ಒಂಥರ ಖುಷಿ, ಅಂದರೆ ಮನಸ್ಸಿಗೆ ಸಮಾಧಾನ. ಆಚ್ಕೊಳಿಕ್ಕೆ ಓಡಾಡ್ತಿರ್ತಾನೆ. ನನ್ನ ಮಗ ಯಾಕನ್ನ ದೊಡ್ಡವನಾದ್ನಪ್ಪ ಅನಿಸುತ್ತೆ ಒಂದೊಂದ್ಸಲಿ ನಂಗೆ. ನಿಜವಾಗ್ಲೂ ಅವ್ನ ಮಗ ಆಗಿದ್ರೇ ಚೆನ್ನಾಗಿರೋದು ಅಂತ. ಯಾಕಂದರೆ ನನ್ನ ಮಗ ಅಂದರೆ ನನಗೆ ಒಂಥರ ಎಳೆ ಮಗ ಆಗಿದ್ರೇ ಚೆನ್ನಾಗಿರೋದು. ನಿಜವಾಗ್ಲೂ ಒಂದೊಂದ್ಸಲಿ ಹೆಂಗೆ ಅನಿಸುತ್ತೆ, ಮಕ್ಳು ಹಂಗೆ ಇರ್ತಾರೆ, ದೊಡ್ಡವರು ಅದೇ ಆಗ್ತಾರೆ. ಆದರೂ ದೊಡ್ಡವನಾದ್ರೂ ಅವ್ನು ಕಂಡ್ರೆ ಏನೋ ಒಂದು ಪ್ರೀತಿ ನನಗೆ, ಗೊತ್ತಿಲ್ಲ. ಮನೆಗೆ ಬಂದ ತಕ್ಷಣ ಅವ್ನ ಮುಖ ನೋಡಿಬಿಟ್ರೆ ಏನೋ ಒಂಥರ ಸಮಾಧಾನ. ಬೆಳಗ್ಗೆ ಎದ್ದು ನೀವು ಮಾತಾಡಿಸಿ ಆಚೆ ಹೋದರೆ ಏನೋ ಒಂದು ಸಮಾಧಾನ ಮನಸ್ಸಿಗೆ. ಜ್ಯೂಸ್ ಎಲ್ಲ ಕುಡಿದ್ವಿ. ಸ್ವಲ್ಪ ಪಾತ್ರೆ ಐತೆ, ಎಲ್ಲ ತೊಳ್ಕೊಬೇಕು. ಈರುಳ್ಳಿ ಹೆಚ್ಕೊಳ್ಳೋಣ ಮೊಟ್ಟೆ ಹುರಿಯೋಕ್ಕೆ ಅಂತ ಅಂದ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಚ್ಕೋಬೇಕು ಇವಾಗ. ಈರುಳ್ಳಿ ಹೆಚ್ಚೋದೊಂದು, ನಾನು ಈರುಳ್ಳಿ ಚಿಪ್ಪೆ ಸುಲಿದು 2 ಭಾಗ ಮಾಡಿ ಅವ್ನು ನೀರೊಳಗೆ ಹಾಕಿ, ಇಲ್ಲ ಅಂದರೆ ಕಣ್ಣಾಗ ನೀರು ಬಂದುಬಿಡುತ್ತೆ. ಕಣ್ಣೀರು ಸುರಿಸ್ಕೊಂಡು ನಿಂತ್ಕೊಳ್ಳೋರು ಯಾರು. ಅದಕ್ಕೇ ಮೊಟ್ಟೆ ಎಲ್ಲ ಹುರಿದು ಮೊಟ್ಟೆ ಹುರಿಯೋಕೆ ರೆಡಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಹುರಿತೀನಿ. ಬರೀ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಈಗ ಮೊಟ್ಟೆಗೆ ಹಾಕೋ ತೆಂಗಿನಕಾಯಿ ಏನೂ ಇಲ್ಲ ನಮ್ಮ ಮನೆಯಲ್ಲಿ.
ನಾವು ಈ ಥರನೇ ಏನಿರುತ್ತೋ ಅದನ್ನು ಮಾಡ್ಕೊಂಡು ಊಟ ಮಾಡ್ತೀವಿ ಅಷ್ಟೇ. ನಮ್ಗೆ ಅದೇ ಇದೆ ಅಂತ ನಾನು ಏನೂ ಅಂದ್ಕೊಳ್ಳಲ್ಲ. ನಮ್ಮ ಮನೆಗೆ ಏನಾಯ್ತು ಅದು ನನ್ನ ಮಗ ಮಾಡಿಕ್ತೀನಿ. ನನ್ನ ಮಗ ಆಚೆಗಡೆ ಕೂತವನೆ, ನಾನು ಈ ಕಡೆ ಈರುಳ್ಳಿ ಸುಲಿತಾ ಇದ್ದೀನಿ. ಈರುಳ್ಳಿ ಎಲ್ಲ ಸುಲ್ಕೊಂಡು ರೆಡಿ ಮಾಡ್ಕೊಂಡೆ. ಮೊಟ್ಟೆ ಹೊಡ್ಕೊಂಡು ಎಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಅಂತೇಳಿ ಮೊಟ್ಟೆ ಎಲ್ಲ ಹೊಡ್ಕೊಂಡು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಮಂಗಳವಾರ ಅಲ್ವಾ, ನಾವು ಸೋಮವಾರ ಗುರುವಾರ ಏನು ತಿನ್ನಲ್ಲ. ಬಟ್ ಮಂಗಳವಾರ ಅಲ್ವಾ, ಚಿಕನ್ನು ಮಟನ್ನು ಏನು ಮಾಡಿರಲಿಲ್ಲ. ಇತ್ತೀಚೆಗೆ ಮಾಡೇ ಇಲ್ಲ ನಾನು, ತುಂಬ ದಿನ ಆಗೋಯ್ತು. ಹಬ್ಬದಲ್ಲೂ ಸಹ ನಾನು ಮಾಡಿರಲಿಲ್ಲ. ಹಾಗಾಗಿ ಏನಾದರೂ ಮಾಡಿಕೊಡೋಣ ಅಂತೇಳಿ ನಾವು ತಿಂತೀವಲ್ವ, ಅದಕ್ಕೆ ಮಾಡೋಣ ಅಂತ. ಮನೆಯಲ್ಲಿ ಬಂದು ಮನೆ ಕೆಲಸದ್ದು ಹೊರಗಡೆ ನಿಜವಾಗ್ಲೂ ಸಾಕಾದಂಗೆ ಆಗ್ಬಿಡುತ್ತೆ ನನಗೆ. ನಿಜವಾಗ್ಲೂ ಮನೆಯಲ್ಲಿ ಒಂದು ಆಳಿನ ಕೆಲಸ ಇದ್ದೇ ಇರುತ್ತೆ ನನಗೆ. ನಾನು ಇನ್ನೂ ಅಕ್ಕಿ ಮಾಡ್ಕೊಂಡಿಲ್ಲ, ಮತ್ತು ರಾಗಿ ಹಿಟ್ಟು ಹಾಕ್ಸಿಲ್ಲ. ಎಲ್ಲ ಕೆಲಸನೂ ನಿಜವಾಗ್ಲೂ ಯಾವಾಗ ಮಾಡ್ಕೊತೀನೋ ಗೊತ್ತಿಲ್ಲ. ಬೆಳಗ್ಗೆ 10:30 12 ಗಂಟೆಗೆ ಹೋದರೆ ಸಂಜೆ 8 ಗಂಟೆಗೆ ಬರ್ತೀನಿ. ಆ ಟೈಮಲ್ಲಿ ನಾನು ಬರೋ ಟೈಮಲ್ಲಿ ಮಿಷಿನ್ ಬಾಗಿಲು ತೆಗ್ದಿರಲ್ಲ. ಅವ್ರು 8:00ವರೆಗೆ ಕ್ಲೋಸ್ ಮಾಡಿರ್ತಾನೆ. ಅವಾಗ ರಾಗಿ ಹಾಕ್ಸೋಕ್ಕಾಗಲ್ಲ. ನೈಟ್ ಹೊತ್ತು ಅಕ್ಕಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾರೋ ಒಬ್ಬರು ನೈಟ್ ಅಕ್ಕಿ ಮಾಡಬಾರ್ದು ಅಂದರು. ನೈಟು ಅಕ್ಕಿ ಮಾಡೋಂಗಿಲ್ಲ ಅಕ್ಕ, ಮಾಡಬೇಡ್ರಿ ಅಂದರು. ಅದು ನನಗೂ ಗೊತ್ತಿಲ್ಲ, ಅವ್ರು ಹೇಳಿದ್ರು. ಏನೋ ಗೊತ್ತಿಲ್ಲ, ಅಕ್ಕಿ ನೈಟ್ ಮಾಡಬೇಡ್ರಿ ಅಂದ್ರಲ್ಲ, ಅದಕ್ಕೆ ನಾನು ನೈಟ್ ಮಾಡೋಂಗಿಲ್ವೇನೋ ಅಂದ್ಬಿಟ್ಟು ಅಕ್ಕಿನೂ ಮಾಡಲಿಲ್ಲ. ಹಂಗೂ ಮಾಡೋಣ ಅಂದ್ಕೊಂಡವಳು, ಅವ್ರಂಗೆ ಅಂದ್ಮೇಲೆ ನಾನು ಮಾಡೋದು ಬಿಟ್ಟೆ. ಈಗ ಪಾತ್ರೆ ಐತಿನ್ನ ತೊಳಿಬೇಕು. ಪಾತ್ರೆ ಎಲ್ಲ ತೊಳೆಯಲ್ಲ ಇವಾಗ, ಏನೂ ತೊಳೆಯಲ್ಲ. ನನ್ನ ಮಗನ ಹಾಕ್ಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ಊಟ ಮಾಡಿ ಕೂತ್ಕೊತೀನಿ. ಟೈಮ್ ಬಂದವಲೇ 10 ಗಂಟೆ ಆಗೋಯ್ತು. ನಾನೆಲ್ಲ ಬಂದು ನೋಡಿ ಅವನ ಹತ್ರ ಅಷ್ಟೊತ್ತು ಅದು ಇದು ಮಾಡೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ನಾನು ಡೈಲಿ ಮನೆ ಕಾಣ್ಬೇಕಾದ್ರೆ 11:30 12 ಗಂಟೆ ಅದೇ ಆಗುತ್ತೆ. ಬೆಳಿಗ್ಗೆ ಮತ್ತೆ 6:30 ಎದ್ದೇಳ್ತೀನಿ. ಬೇಗ ಮಾಡಿಕೊಟ್ಬಿಡೋಣ ಮಗನಿಗೆ ಅಂತ. ಅಡುಗೆ ಎಣ್ಣೆ ಬೇರೆ ಖಾಲಿ ಆಗೈತೆ. ಮನೆಗೆ ಐಟಮ್ಮು ಎಲ್ಲ ಖಾಲಿ ಆತ ಬಂದೈತೆ, ತರಬೇಕು. ನಾನು ಇಷ್ಟೇ ಹೆಚ್ಚಿರೋದು. ಅದಕ್ಕೆ ಮೆಣಸಿನ್ಕಾಯಿ ಏನೂ ಹಾಕಲ್ಲ ನಾನು, ಖಾರದ ಪುಡಿ ಹಾಕ್ತೀನಿ ಅಷ್ಟೇ. ಆಮ್ಲೆಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮ್ಲೆಟು ಅಂದರೆ ಅದಕ್ಕೆ ಈರುಳ್ಳಿ, ಖಾರದ ಪುಡಿ, ಇದಕ್ಕೂ ಅಷ್ಟೇ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಅಷ್ಟೇ ಹಾಕ್ತಾಯಿರೋದು ನಾನು. ಮೊಟ್ಟೆ ಹುರಿಯೋಕ್ಕೆ ಇನ್ನೇನೂ ಹಾಕಿಲ್ಲ. ನಮ್ಮಮ್ಮ ಮೊಟ್ಟೆ ಹುರಿಯೋದು ನಮ್ಮ ಮನೇಲಿದ್ದಾಗ. ಹೆಸ್ರು ಕಾಳು ಬೇಯಿಸ್ಬಿಟ್ಟು ಅದಕ್ಕೆ ಆಲೂಗೆಡ್ಡೆ ಎಲ್ಲ ಹಾಕಿ, ಆಲೂಗೆಡ್ಡೆ ಎಲ್ಲ ಎರ್ದುಬಿಟ್ಟು ಅದಕ್ಕೂ ಮೊಟ್ಟೆ ಹುರಿಯೋದು. ಮತ್ತು ಹೆಸ್ರು ಕಾಳು ಬೇಯಿಸ್ಬಿಟ್ಟು ಅದು ನೀರು ಬಸ್ಕೊಂಡು ಅದಕ್ಕೊಳಗೆ ಮೊಟ್ಟೆ ಹಾಕಿ ಹುರಿಯೋದು. ತುಂಬ ಚೆನ್ನಾಗಿರೋದು ಹೆಸ್ರು ಕಾಳಿನ ಮೊಟ್ಟೆ. ನಾವು ಅವೆಲ್ಲ ಏನೂ ಮಾಡಲ್ಲ ಇವಾಗ. ಬಟ್ ಇಷ್ಟೇ, ಈರುಳ್ಳಿ ಹಾಕಿ ಅದಕ್ಕೆ ಮೊಟ್ಟೆ ಹಾಕಿ ಹುರಿತೀವಿ. ಅದು ಚೆನ್ನಾಗಿರೋದು. ನಮ್ಮಮ್ಮ ಮಾಡೋದಲ್ಲ, ಅದು ಚೆನ್ನಾಗಿರೋದು. ಆ ಥರ ಹುರಿಯೋದು. ಇವಾಗ ಈ ಥರ ಹುರಿತೀವಿ ನಾವು. ಇದೇ ಬೇಗ ಆಗುತ್ತಲ್ಲ ನನಗೆ ಬೇರೆ ನಿದ್ದೆ ಬರ್ತಾಯಿದೆ, ನಿದ್ದೆ ಎಳಿತೈತೆ. ಮನಿಕೊಂಬಿಡ್ಲಪ್ಪ ಅನ್ನಿಸ್ತೈತೆ ನನಗೆ. ಆದರೂ ಅಡುಗೆ ಮಾಡ್ತಾಯಿದ್ದೀನಿ, ನಿದ್ದೆ ಎಳಿತೈತೆ ನನಗೆ. ಥರ ಸಾಕಾದಂಗೆ ಆಗುತ್ತಲ್ಲ ಮನೆ ಕೆಲಸ ಎಲ್ಲ ಒಬ್ಬಳೇ ಮಾಡ್ಕೋಬೇಕು. ಎಲ್ಲ ಹುಡುಕೊಂಡು ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ. ಡೈಲಿ ಬಟ್ಟೆ ಬೇರೆ ತೊಳ್ದಾಕಿ ಹೋಗ್ತೀನಿ. ಒಂದು ಜೊತೆ ಬಟ್ಟೆನೂ ಎಕ್ಸ್ಟ್ರಾ ಬಿಟ್ಕೊಳ್ಳಲ್ಲ ಇತ್ತೀಚೆಗೆ. ನಾನೆಲ್ಲ ಒಗ್ದಾಕಿ ಹೋಗ್ಬಿಡ್ತೀನಿ. ಹಂಗಾಗಿ ಸಾಕಾದಂಗೆ ಆಗುತ್ತಾ. ಈ ಥರ ಹುರಿತಾ ಇದ್ದೀನಿ ಮೊಟ್ಟೆ. ನೋಡಿ ಇಷ್ಟೇ, ಖಾರದ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಅಷ್ಟೇ, ಇನ್ನೇನು ಹಾಕಲ್ಲ. ಒಂದೊಂದ್ಸಲಿ ಸಾಂಬಾರು ಪುಡಿ ಹಾಕ್ತೀನಿ, ಒಂದೊಂದ್ಸಲಿ ಹಾಕಲ್ಲ ನಾನು. ಅಷ್ಟೇ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಅಷ್ಟೇ, ರುಚಿಗೆ ತಕ್ಕನಾಗ ಉಪ್ಪು ಅಷ್ಟೇ. ನಿಮ್ಮ ಮನೇಲಿ ಈ ಥರನೇ ಹುರಿತೀರಾ? ಈ ಥರನೇ ಹುರಿದ್ರೆ ಕಮೆಂಟ್ ಮಾಡಿ. ಯಾರೆಲ್ಲ ಈ ಥರ ಹುರಿತೀರ ನಿಮ್ಮ ಮನೇಲೂ ಸಿಂಪಲ್ಲಾಗಿ ಮೊಟ್ಟೆನ ಅನ್ನೋರು ಕಮೆಂಟ್ ಮಾಡಿ. ನನಗೆ ಈ ಮನೆ ಒಳಗಡೆ ಆಚೆ ಎಲ್ಲ ಕೆಲಸ ಮಾಡಿ ನಿಜವಾಗ್ಲೂ ಕೂತ್ಕೊಂಡು ಕಾಲ ಕಳಿಬೇಕು ಅನ್ಸೋದೇ ಇಲ್ಲ. ಇವಾಗ ಏನಾದರೂ ಒಂದು ಹುಡ್ಕೊಂಡು ಮಾಡೋಣ ಅನ್ನಿಸ್ತಿರ್ತೈತೆ. ಬೆಳಗ್ಗೆ ಟೈಮ್ ಅಷ್ಟೇ, ಎಲ್ಲ ಟೈಮ್ ಲೇಟ್ ಆದ್ರೂ ಈ ಟೈಮಲ್ಲೇ ಎಲ್ಲ ಕೆಲಸನೂ ಮಾಡೋಗ್ತೀನಿ. ನಾನು ಎದ್ದೇಳೋದೇ 6:30 6:45ಗೆ. ಆದರೂ ಎದ್ದು ಎಲ್ಲ ಕೆಲಸನೂ ನಾನು ಹೋಗೋಷ್ಟೊತ್ತಿಗೆ ಮಾಡೋಗ್ತೀನಿ. ಕಮ್ಮಿ ಟೈಮು, ಅದರಲ್ಲೇ ಎಲ್ಲ ಕೆಲಸ ಮುಗಿಸೋಗ್ಬಿಡ್ತೀನಿ ನಾನು. ಯಾಕಂದರೆ ಮತ್ತೆ ಸಂಜೆ ಬಂದರೆ ನಾನೇ ಮಾಡಬೇಕಲ್ಲ, ಅದಕ್ಕೆ ನಾನು ಮಾಡಲೇಬೇಕು. ಅದಕ್ಕೆ ಎಲ್ಲ ನಾನು
ನನಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮು ಒಂದು 5 ನಿಮಿಷನೂ ನಾನು ಟೈಮ್ ವೇಸ್ಟ್ ಮಾಡೋಲ್ಲ. ಎಲ್ಲ ಕೆಲಸನೂ ಮುಗಿಸೇ ಬೆಳಗ್ಗೆ ಟೈಮ್ ಹೋಗೋದು. ಟೀ ಕುಡಿಯೋಕೆ ಮಾತ್ರ ಒಂದು 5 ನಿಮಿಷ ಕೂತ್ಕೊತೀನಿ. ಅಷ್ಟು ಬಿಟ್ಟರೆ ಇನ್ನು ಎದ್ದೆ ಅಂದರೆ ಎಲ್ಲ ಕೆಲಸನೂ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮುಗಿಸೇ ಹೋಗೋದು. ಇದ್ರ ಜೊತೆಗೆ ಚಪಾತಿ ಮಾಡಿದರೆ ತುಂಬ ಚೆನ್ನಾಗಿರೋದು. ಆದರೆ ನಾನು ಮಾಡ್ತಾಯಿಲ್ಲ ಅಷ್ಟು ಚಪಾತಿ. ಇವಾಗ ಮಾಡೋಕ್ಕೆ ಟೈಮ್ ಇಲ್ಲ ಚಪಾತಿ ಏನು ಮಾಡಲ್ಲ ಇವಾಗ, ಬರೀ ಮೊಟ್ಟೆ ಹುರಿಯೋದಷ್ಟೇ. ನಾನು ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ವಿಡಿಯೋ ಮಾಡಿರ್ತೀನಲ್ವ, ಅದು ಎಡಿಟಿಂಗ್ ಮಾಡಿ ಅದು ಸೇವ್ ಮಾಡಿ ಅಪ್ಲೋಡ್ ಮಾಡಿ ಅದೂ ಮಾಡಬೇಕು. ಮತ್ತು ಮನೆ ಕೆಲಸನೂ ಮಾಡ್ಕೊಂಡು ಅದ್ರ ಜೊತೆಗೆ ವೀಡಿಯೋನೂ ಮಾಡಬೇಕು. ಎಲ್ಲ ಕೆಲಸನೂ ಮುಗಿಸೇ ಹೋಗಬೇಕು ನಾನು. ಯಾಕಂದರೆ ವೀಡಿಯೋಗಳು ಹಾಕ್ಲೇಬೇಕಲ್ವ, ವೀಡಿಯೋಗಳು ನಿಲ್ಸಂಗಿಲ್ವಲ್ಲ. ಹಾಗಾಗಿ ಇದನ್ನು ಮಾಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ಮನೆ ಕೆಲಸದ ಮಧ್ಯದಲ್ಲಿ ವೀಡಿಯೋಗಳು ಮಾಡ್ಕೊಂಡು ಅದು ಎಡಿಟಿಂಗ್ ಮಾಡ್ಕೊಂಡು ಎಲ್ಲ ಅದನ್ನು ಮಾಡಬೇಕು. ಜೊತೆಲಿ ಈ ಕೆಲಸನೂ ಮಾಡಬೇಕು. ಮತ್ತು ಅಲ್ಲೂ ಕೆಲ್ಸಕ್ಕೆ ಹೋಗಬೇಕು. ಇಷ್ಟೆಲ್ಲ ಕೆಲಸ ನನಗೆ. ನಾನು ಅಂದ್ಕೊಳ್ಳೋದು ಒಂದೊಂದ್ಸಲ, ಅಯ್ಯೋ ನಾನೇನಪ್ಪ ಪುರ್ಸೊತ್ತಿಲ್ದಂಗೆ ಒಂದೊಂದ್ಸಲ ಕೆಲಸ ಮಾಡ್ಕೊತಿರ್ತೀನಲ್ವ ಅಂತ. ನಿಜವಾಗ್ಲೂ ನನಗೂ ಒಂದೊಂಥರ ಏನೋ ಒಂಥರ ಚೆನ್ನಾಗಿರುತ್ತೆ. ಕೈಗೆ ಪುರ್ಸೊತ್ತಿಗೆ ಹೋದಂಗೆ ಕೆಲಸ ಮಾಡ್ತಿರ್ಬೇಕು ನಾವು, ಮೈಂಡ್ಗೇನು ಹೋಗಲ್ಲ. ಸುಮ್ಮನೆ ಖಾಲಿ ಕೂತ್ಕೊಂಡ್ವಿ ಅಂದರೆ ಏನೇನೋ ತಲೆಗೆ ಓಡ್ತಾ ಇರ್ತವೆ. ಖಾಲಿ ಕೂತ್ಕೋಬಾರ್ದು. ಏನಾದ್ರು ಒಂದು ಕೆಲಸ ಮಾಡ್ತಿದ್ರೆ ಕೆಲಸದ ಮೇಲೆ ನಮ್ಮ ಗಮನ ಬಿದ್ದುಬಿಡುತ್ತೆ. ಆವಾಗ ನಮ್ಮ ತಲೆಗಿರೋದೆಲ್ಲ ಹೊರ್ಟೋಗುತ್ತೆ ಆಚೆಗೆ. ಹಾಗಾಗಿ ನಾನು ನೋಡಿ ಎಗ್ ರೈಸ್ ಅವನಿಗೆ ಹಾಕ್ಕೊಟ್ಟೆ. ನಮ್ಮ ಅಪ್ಪಿ ಫಸ್ಟು ಅವ್ನು ತಿನ್ನಲಿ ಅಂತ ಅವನಿಗೆ ಕರೆದಿದ್ದೀನಿ, ಬಾರೋ ಹಾಕ್ಕೊಡ್ತೀನಿ ಅಂದೆ. ಅವನಿಗೆ ಸ್ವಲ್ಪ ಮೊಟ್ಟೆ ಮತ್ತು ಎಗ್ ರೈಸು ಜೊತೆಗೆ ಹಾಕ್ಕೊಡೋಣ ಅಂತ. ಅವನಿಗೆ ಎಣ್ಣೆ ಜಾಸ್ತಿ ಹಾಕೋಂಗಿಲ್ಲ. ನಾನು ಒಂಚೂರು ಎಣ್ಣೆ ಮುಂದೆ ಮಾಡಿಬಿಟ್ಟಿದ್ದೀನಿ. ಮ್ಯಾಗ್ಳದೇ ಹಾಕ್ಕೊಡ್ತೀನಿ ಅವನಿಗೆ. ಎಣ್ಣೆ ತಿನ್ನಲ್ಲ ಅವನು ಜಾಸ್ತಿ. ಎಣ್ಣೆ ಸ್ವೀಟು ಇದೆಲ್ಲ ಜಾಸ್ತಿ ತಿನ್ನಲ್ಲ ಅವನು. ಹಾಗಾಗಿ ನೋಡಿ ಅವ್ನಿಗೆ ಹಾಕ್ಕೊಡೋಣ, ಬಾರ ಹಾಕ್ಕೊಡ್ತೀನಿ ಅಂದೆ. ಬಂದಿಂದೆ ನಿಂತವನೆ. ವೀಡಿಯೋ ಮಾಡಿರೋದು ಗೊತ್ತಿಲ್ಲ ಅವನಿಗೆ ಪಾಪ. ಹಿಂದೆ ನಿಂತವನು ನನ್ನ ಮಗ. ನಾನೊಂದು ಸ್ವಲ್ಪ ಜೊತೆಗೆ ನಾನೊಂದು ಸ್ವಲ್ಪ ಹಾಕ್ಕೊಂಡೆ. ನಾನೊಂದು ಸ್ವಲ್ಪ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗೈತೆ, ಹುಡುಗಿಗಾಗಿತ್ತು ಮೊಟ್ಟೆ ಎಲ್ಲ. ನಾನು ಮಾಡೋ ಅಡುಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಬನ್ನಿ ಎಲ್ಲ ಊಟ ಮಾಡೋಣ. ಬಿಸಿ ಎಗ್ ರೈಸು ಮೊಟ್ಟೆ ಊಟ ಮಾಡೋಣ ಬನ್ನಿ ಎಲ್ಲರೂ. ಈ ಟೈಮ್ ಬಂದು 10:15 ಕರೆಕ್ಟಾಗಿ. ನಾನು 9:45ಗೆ ಸ್ಟವ್ ಹಚ್ಚಿದ್ದು, 10 ಗಂಟೆಗೆ ಅಡುಗೆ ಆಯಿತು. 10:15 ಊಟ ಮಾಡ್ತಾಯಿದ್ದೀವಿ. ಬನ್ನಿ ಎಲ್ಲ ಊಟ ಮಾಡೋಣ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡೋರು ಎಲ್ಲರಿಗೂ ಧನ್ಯವಾದ.